ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಇದೀಗ ಇವತ್ತಿನಿಂದ ಆರಂಭವಾಗಿದೆ. ಮಲ್ಲೇಶ್ವರಂನ ಫುಟ್ಪಾತ್ಗಳು ಈಗಾಗಲೇ ಖಾಲಿ ಆಗಿದೆ. ಅಷ್ಟೇ ಅಲ್ಲದೆ ಫುಟ್ಪಾತ್ ಮೇಲೆ ವ್ಯಾಪಾರ ನಡೆಸ್ತಾ ಇದ್ದವರು ಇದೀಗ ಗಪ್ಚುಪ್ಪಾಗಿದ್ದಾರೆ. ಅತಿಕ್ರಮಣ ಮಾಡಿದ್ರೆ ಭಾರೀ ದಂಡದ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಇವತ್ತಿನಿಂದ ಆರಂಭ ಆಗುತ್ತೆ ಅನ್ನುವಂಥದ್ದು ಮುಂಚೆನೆ ತಿಳಿಸಲಾಗಿತ್ತು. ಅದರಂತೆಯೇ ಇವತ್ತು ಬೆಂಗಳೂರು ಆಪರೇಷನ್ ಫುಟ್ಪಾತ್ ಈಗಾಗಲೇ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಆರಂಭವಾಗಿದೆ. ಇದೇ ನಿಟ್ಟಿನಲ್ಲಿ ಬೆಳಗ್ಗೆ ನಾವು ನೋಡ್ತಾ ಇರಬಹುದು ಮಲ್ಲೇಶ್ವರಂನ ದೃಶ್ಯಾವಳಿಗಳು. ಇದು ಮಲ್ಲೇಶ್ವರಂ ಅಂದ್ರೇನೆ ಒಂದು ರೀತಿಯಾಗಿ ಶಾಪಿಂಗ್ ಹಬ್, ಅಂದ್ರೆ ಸ್ಟ್ರೀಟ್ ಶಾಪಿಂಗ್ ಹಬ್ ತರನೇ ಇತ್ತು. ಅಲ್ಲಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋದಕ್ಕೂ ಜಾಗ ಇರ್ತಿರ್ಲಿಲ್ಲ. ಆ ಪರಿ ಫುಟ್ಪಾತ್ ನಲ್ಲಿ ಶಾಪಿಂಗಿಗೆ ಬಟ್ಟೆಗಳು, ಚಪ್ಪಲಿ, ಬ್ಯಾಗ್ ಈ ರೀತಿಯಾದಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಇದೀಗ ನೋಡಿ, ಈ ಒಂದು ಆಪರೇಷನ್ ಸ್ಟಾರ್ಟ್ ಆದ ನಂತರದಲ್ಲಿ ಮಲ್ಲೇಶ್ವರಂನ ಶಾಪಿಂಗ್ ಸ್ಟ್ರೀಟ್ಗಳೇನಿದೆ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ. ಸಾಕಷ್ಟು ಜಾಗ ಕೂಡ ಇದೆ. ಫುಟ್ಪಾತ್ ಅಲ್ಲಿ ಜನರು ಹಾಯಾಗಿ ನಡೆದುಕೊಂಡು ಹೋಗೋದಕ್ಕೆ ಇದೀಗ ವ್ಯವಸ್ಥೆ ಕೂಡ ಆಗಿದೆ. ಈ ಒಂದು ವಿಚಾರ ಅಂದ್ರೆ ಯಾವ ಸ್ಥಳದಲ್ಲಿ ಆಪರೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ ಟ್ರಿನಿಟಿ ಜಂಕ್ಷನ್ ಇಂದ MG ರಸ್ತೆ, ಹಾಗೆ ಇಂದಿರಾನಗರದ 100 ಫೀಟ್ ರಸ್ತೆಯಿಂದ ದೊಂಬ್ಳೂರು ಫ್ಲೈಓವರ್ಗೂ ಕೂಡ ಈ ಆಪರೇಷನ್ ನಡೀತಾ ಇದೆ. ಜೊತೆಗೆ ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೇಗನಹಳ್ಳಿ ರೈಲ್ವೆ ಸೇತುವೆವರೆಗೂ ಕೂಡ ಇವತ್ತು ಆಪರೇಷನ್ ಮಾಡಲಾಗ್ತಾ ಇದೆ. ಅಂದ್ರೆ ಫುಟ್ಪಾತ್ನಿಂದ ತೆರವನ್ನ ಮಾಡಲಾಗ್ತಾ ಇದೆ. ಅಶೋಕ ಪಿಲ್ಲರ್ನಿಂದ ಮಾದಚಂದ್ ಪಾರ್ಕ್ ವರೆಗೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಾಗೆ 8ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ 15ನೇ ಅಡ್ಡ ರಸ್ತೆ ಜಯನಗರವರೆಗೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇನ್ನು 9ನೇ ಮುಖ್ಯ ರಸ್ತೆ ಕನಕಪಾಳ್ಯ ರಸ್ತೆಯಿಂದ ಈ ಒಂದು ಆಪರೇಷನ್ ನಡೀತಾ ಇದೆ. ಜೊತೆಗೆ RV ರಸ್ತೆ ಟೀಚರ್ಸ್ ಕಾಲೋನಿಯಲ್ಲೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಇವತ್ತಿನಿಂದ ಆರಂಭ ಮಾಡಿರುವಂತದ್ದು. ಇನ್ನು ಹೇಗೆ ನಡೆಯುತ್ತೆ ಅಂದ್ರೆ ಯಾವ ಸ್ಥಳದಲ್ಲಿ ಅಂತ ನಾವು ನೋಡಿದ್ವಿ. ಹೇಗೆ ನಡೆಯುತ್ತೆ ಈ ಒಂದು ತೆರವು ಕಾರ್ಯಾಚರಣೆ ಅಂತ ನೋಡಿದ್ರೆ ಮೊದಲನೇ ಹಂತವಾಗಿ ನಗರದ 2000 ಕಿಲೋಮೀಟರ್ ರಸ್ತೆಯನ್ನ ಈಗಾಗಲೇ ಗುರುತು ಮಾಡಲಾಗಿದೆ. ಅಲ್ಲಿ ಫುಟ್ಪಾತ್ ನಲ್ಲಿ ವ್ಯಾಪಾರಿಗಳಾಗಿರ್ಬೋದು, ಫುಡ್ ಆಗಿರ್ಬೋದು, ಏನು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅದೆಲ್ಲವನ್ನ ಕೂಡ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಎಲ್ಲಾ ಅಡೆತಡೆಗಳನ್ನ ತೆರವು ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಒಂದು ವೇಳೆ ಅಧಿಕಾರಿಗಳೇ ಅದನ್ನ ಏನಾದ್ರೂ ತೆರವು ಮಾಡಿದ್ರೆ ಕಾರ್ಯಾಚರಣೆಯ ವೆಚ್ಚವನ್ನ ಅತಿಕ್ರಮಣಕಾರರೇ ಕೊಡಬೇಕು ಅಂತ ಕೂಡ ನಿಯಮ ಇರುವಂತದ್ದು. ಜೊತೆಗೆ ಈಗಾಗಲೇ ನಗರದ 8 ಜಂಟಿ ಆಯುಕ್ತರಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಎಲ್ಲೆಲ್ಲಿ ಮಾರ್ಕ್ ಮಾಡಲಾಗಿದೆ ಅಲ್ಲೆಲ್ಲವೂ ಕೂಡ ಫುಟ್ಪಾತ್ ಅನ್ನ ತೆರವು ಮಾಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ಕೂಡ ಕೊಡಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಾಚರಣೆಗೆ ಸೂಕ್ತ ಪೊಲೀಸ್ ಭದ್ರತೆ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ತೆರಳಿ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡೋದಕ್ಕೂ ಕೂಡ ಇದೀಗ ಸೂಚನೆಯನ್ನ ನೀಡಲಾಗಿರುವಂತದ್ದು. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕಡೆಗಳಲ್ಲಿ, ಅಂದ್ರೆ ಈ ಒಂದು ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಏನಾದ್ರೂ ಅಡೆತಡೆ ಆಯ್ತು ಅಂತಂದ್ರೆ ಅವರೇ ಕ್ರಮವನ್ನ ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಫುಟ್ಪಾತ್ ನಲ್ಲಿ ಏನು ವ್ಯಾಪಾರಿಗಳು ಇಷ್ಟು ದಿನ ವ್ಯಾಪಾರವನ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈ ಒಂದು ಆಪರೇಷನ್ ಸಾಕಷ್ಟು ಶಾಕ್ ಅನ್ನ ತಂದೊಟ್ಟಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಟ್ರಿನಿಟಿ ರಸ್ತೆಯಲ್ಲಿ ಆಪರೇಷನ್ ಫುಟ್ಪಾತ್ ಮೇಲಿನ ಅಂಗಡಿಗಳನ್ನ ಈಗಾಗಲೇ ತೆರವು ಮಾಡಲಾಗಿದೆ. JCB ಮೂಲಕ ರಸ್ತೆ ಮೇಲಿನ ಅಂಗಡಿಗಳ ತೆರವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಅಂಗಡಿ ಮಾಲೀಕರು ಸಮಯ ಕೇಳಿದ್ರೂ ಕೂಡ ಡೋಂಟ್ ಕೇರ್ ಅಂದೆ ಇವತ್ತೇನು ಆರ್ಡರ್ ಆಗಿತ್ತು ಇವತ್ತಿಂದ ತೆರವು ಮಾಡಬೇಕು ಅಂತ ಆ ಒಂದು ಕ್ರಮಕ್ಕೆ ಇದೀಗ ಅಂಗಡಿ ಮಾಲೀಕರನ್ನ ಕಂಪ್ಲೀಟ್ ಆಗಿ ತೆರವು ಮಾಡಿಸಲಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಪೆಟ್ಟಿ ಅಂಗಡಿಗಳು ಹಾಗೂ ತಳ್ಳುವ ಗಾಡಿಗಳನ್ನ ಕೂಡ ಇದೀಗ ತೆರವು ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಇವತ್ತಿಂದ ಆರಂಭ ಆಗಿರುವಂತದ್ದು. ನೋಡಿ, ನಾವು ನೋಡ್ತಾ ಇದ್ದೀವಿ ಇದು ಯಾವ ರೀತಿಯಾಗಿ ಫುಟ್ಪಾತ್ ನಲ್ಲಿ ಇರುವಂತಹ ಪೆಟ್ಟಿ ಅಂಗಡಿ ಇದು. ಈ ಒಂದು ಪೆಟ್ಟಿ ಅಂಗಡಿಯನ್ನ JCB ಮೂಲಕ ಯಾವ ರೀತಿಯಾಗಿ ತೆರವು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವಿದೀಗ ಗಮನಿಸ್ತಾ ಇರುವಂತದ್ದು. ಏನಿವತ್ತು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಆರಂಭವಾಗಿದೆ. ಇದಕ್ಕೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಫುಟ್ಪಾತ್ ನಲ್ಲಿ ಇರುವಂತಹ ಪೆಟ್ಟಿ ಅಂಗಡಿಯನ್ನ ಕೂಡ ಇದೀಗ JCB ಮೂಲಕ ಯಾವ ರೀತಿಯಾಗಿ ತೆರವು ಮಾಡಲಾಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ನಾವು ನೋಡ್ತಾ ಇದ್ದೀವಿ. ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ಗಳಿದ್ದಾರೆ, ಹಾಗೆ ನಿಯೋಜನೆಗೊಂಡಂತ ಅಧಿಕಾರಿಗಳು ಕೂಡ ಇಲ್ಲಿ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇದು ಲೈವ್ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಟ್ರಿನಿಟಿ ರಸ್ತೆಯಲ್ಲಿ ಇದು ನಡೀತಾ ಇರುವಂತದ್ದು. ಟ್ರಿನಿಟಿ ರಸ್ತೆಯ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೂಡ ಇವತ್ತಿಂದ ಆರಂಭಗೊಂಡಿದೆ. ಹೀಗಾಗಿ ಫುಟ್ಪಾತ್ ಮೇಲಿರುವಂತಹ ಅಂಗಡಿಗಳಾಗಿರ್ಬೋದು, ಪೆಟ್ಟಿ ಅಂಗಡಿಗಳಾಗಿರ್ಬೋದು, ಹಾಗೆ ತಳ್ಳುವಂತಹ ಗಾಡಿಗಳಾಗಿರ್ಬೋದು, ಅವೆಲ್ಲವನ್ನ ಕೂಡ ತೆರವು ಮಾಡಬೇಕು ಅಂತ ಏನು ಸ್ಟ್ರಿಕ್ಟ್ ಆರ್ಡರ್ ಬಂದಿದೆ. ಆ ಆರ್ಡರ್ ಪ್ರಕಾರ ಇದೀಗ ನೋಡಿ ಟ್ರಿನಿಟಿ ರಸ್ತೆಯಲ್ಲಿರುವಂತಹ ಈ ಒಂದು ಪೆಟ್ಟಿ ಅಂಗಡಿಯನ್ನ
ಅಲ್ಲಿನ ಕೆಲಸಗಾರರ ಸಹಾಯದೊಂದಿಗೆ JCBಯನ್ನ ಬಳಸಿಕೊಂಡು ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇದೀಗ ಸಿಬ್ಬಂದಿಗಳು ನಿರತ ಆಗಿರುವಂತದ್ದು. ಸಾಕಷ್ಟು ಸೇಫ್ಟಿಯನ್ನ ವಹಿಸಿ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಕೂಡ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಾದ್ಯಂತ ಇವತ್ತು ಅಂದ್ರೆ ತೆರವು ಕಾರ್ಯಾಚರಣೆ ಅಂದ್ರೆ ಫುಟ್ಪಾತ್ ನಲ್ಲಿ ಇರುವಂತಹ ವ್ಯಾಪಾರಸ್ಥರು ತಳ್ಳುವ ಗಾಡಿ ಆಗಿರ್ಬೋದು, ಹೋಟೆಲ್, ಫುಡ್ ಏನೇ ಇರ್ಬೋದು ಅದೆಲ್ಲವನ್ನು ಕೂಡ ತೆರವು ಮಾಡಬೇಕು ಅನ್ನುವಂತಹ ಸ್ಟ್ರಿಕ್ಟ್ ಆರ್ಡರ್ ಮೇಲೆ ಇದೀಗ ಈ ಒಂದು ಕಾರ್ಯಾಚರಣೆ ಇವತ್ತಿಂದ ಆರಂಭವಾಗಿದೆ. ಈ ಹಿಂದೆನೇ ಇನ್ಫಾರ್ಮ್ ಮಾಡಲಾಗಿತ್ತು ಇವತ್ತಿನಿಂದ ಈ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ ಅಂತ. ಹೀಗಾಗಿ ಇದಕ್ಕೆ ಯಾರೂ ಕೂಡ ಅಡೆತಡೆ ಮಾಡುವಂತಿಲ್ಲ. ಅಡೆತಡೆ ಮಾಡಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು. ಅದರಂತೆ ಇವತ್ತು ಬೆಳಗ್ಗೆಯೇ ಕಂಪ್ಲೀಟ್ ಆಗಿ ಮಲ್ಲೇಶ್ವರಂನ ಫುಟ್ಪಾತ್ ಅನ್ನ ಕಂಪ್ಲೀಟ್ ಕ್ಲಿಯರ್ ಮಾಡಲಾಗಿದೆ. ಅದರ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಟ್ರಿನಿಟಿ ರಸ್ತೆಯಲ್ಲೂ ಕೂಡ ಆಪರೇಷನ್ ಆರಂಭ ಆಗಿರುವಂತದ್ದು. ಅಲ್ಲೂ ಕೂಡ ತೆರವು ಕಾರ್ಯಾಚರಣೆ ಸಾಕಷ್ಟು ಭರದಿಂದ ಸಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಫುಟ್ಪಾತ್ ನಲ್ಲಿರುವಂತಹ ಪೆಟ್ಟಿ ಅಂಗಡಿಯನ್ನ ಕೂಡ ತೆರವು ಮಾಡ್ತಾ ಇರುವಂತಹ ಕೆಲಸವನ್ನ ನಾವು ನೋಡ್ತಾ ಇದ್ದೀವಿ. ಪೆಟ್ಟಿ ಅಂಗಡಿ ಸೇರಿದಂತೆ ನಾವು ನೋಡ್ತಾ ಇರ್ತೀವಿ ಈ ಫುಟ್ಪಾತ್ಗಳಲ್ಲಿ ತಳ್ಳುವ ಗಾಡಿಗಳನ್ನ ಕೂಡ ಇಟ್ಕೊಂಡಿರ್ತಾರೆ, ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಕೂಡ ಹಾಕೊಂಡಿರ್ತಾರೆ. ಸೊ ಆ ರೀತಿ ಯಾವುದೇ ಇದ್ರೂ ಕೂಡ ಅದು ಯಾವುದನ್ನು ಕೂಡ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಇದೀಗ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಹೀಗಾಗಿ ಅಲ್ಲಿರುವಂತಹ ಒಂದು ಪೆಟ್ಟಿ ಅಂಗಡಿಯನ್ನ ಕೂಡ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಸುಮಾರು ಒಂದು 10 ಜನ ಸಿಬ್ಬಂದಿಗಳು ಸೇರ್ಕೊಂಡು ಈ ಒಂದು ತೆರವನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೇಫ್ಟಿಯಾಗಿ JCB ಕೂಡ ಅಲ್ಲಿ ಬಂದಿದೆ. JCB ಸಹಾಯದಿಂದ ಅದನ್ನ ಮೇಲೆತ್ತುವ ಕೆಲಸವನ್ನ ಕೂಡ ಇದೀಗ ಮಾಡಲಾಗ್ತಾ ಇರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ಇವತ್ತು ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಟ್ರಿನಿಟಿ ಜಂಕ್ಷನ್ ಆಗಿರ್ಬೋದು, ಹಾಗೆ ಏನು ಕನಕಪಾಳ್ಯ ಆಗಿರ್ಬೋದು, ಹಾಗೆ RV ರಸ್ತೆ, ಟೀಚರ್ಸ್ ಕಾಲನಿ, ಸೌತ್ ಎಂಡ್ ಸರ್ಕಲ್ ಸೇರಿದಂತೆ ಜಯನಗರ ಎಲ್ಲಾ ಕಡೆಗಳಲ್ಲೂ ಕೂಡ ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಟ್ರಿನಿಟಿ ಸರ್ಕಲ್ ನಲ್ಲಿ ಇರುವಂತಹ ನೋಡಿ ಅದನ್ನ ತೆಗ್ದಾಯ್ತು. ಆ ಪೆಟ್ಟಿ ಅಂಗಡಿಯನ್ನ ಏನೋ ಹರಸಾಹಸ ಮಾಡಿ ಸರ್ಕಸ್ ಮಾಡಿ ಇದೀಗ ಅದನ್ನ ತೆಗೆದು JCB ಸಹಾಯದಿಂದ ಅದನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಒಂದು ಕಡೆ ಟ್ರಿನಿಟಿ ಸರ್ಕಲ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ಆಪರೇಷನ್ ಫುಟ್ಪಾತ್ ಮಲ್ಲೇಶ್ವರಂನಲ್ಲಿ ಯಾವ ರೀತಿಯಾಗಿ ಆಯಿತು ಅನ್ನೋಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ JCB ಮೂಲಕ ಯಾವ ರೀತಿಯಾಗಿ ಆ ಒಂದು ಚಿಕ್ಕದಾದ ಒಂದು ಪೆಟ್ಟಿ ಅಂಗಡಿಯನ್ನ ಕೂಡ ಅಲ್ಲಿಂದ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ.